ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುನೀರಯೇ. ಶ್ರೀವನಿತಯರಸನೆ ವಿಮುಲರತೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರವದನ ಶ್ರವಣ ಸುಧಾ ವಿನೋದನ ಕಥನ ಕಾರಣ ಕಾವುದೋ ಕಾವುದೋ ಆನದ ಜಗವ ಗದುಗಿನ ವೀರನಾರಾಯಣ ಕಾವುದೋ ಗದುಗಿನ ವೀರನಾರಾಯಣ. ವರಮಣಿಗಳಿಂದ ಶವಮೌಳಿಯ ವರಮಣಿಗಳಿಂದ ಶವಮೌಳಿಯ ಸರಸಿದಾರಿಯ ಕಿರಣ ತೋಳಿಯ ವಿರಚಿಸಿದ ಸಿಂಧೂರ ಬಾಣದ ಕುಣಿವ ಕುಂತಳದ ಕರಿನಿಭಾಕೃತಿಯ ನಿಭವದನದ ಕರದ ಪಾಶದ ಮೋದಕದ ವಿಸರದ ಗಣಪತಿ ಮಾಡ ಮಗ ನಿರ್ವಿಘ್ನರಾಯಕವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ಉದ್ಭವೇ ವಚನ ರಜನೋದ್ಧಾರೆ ಶ್ರುತಿ ಪುರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗನುಪಮದ ಯುಗುತಿಯೇ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಲ್ಲೆಯಲಿ ವೀರನಾರಾಯಣನ ಕವಿ ವೀರನಾರಾಯಣನ ಕವಿ ಲಿಪಿಕಾರ ಕುವರದಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರೋ ಚಾರು ಕವಿತೆಯ ಬಳಕೆಯಲ್ಲ ಚಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವಡೆ ಅಳವಲ್ಲ ಚಿತ್ತಗಧಾರು ಸರ್ವಜ್ಞರಾದರೋ ಸಲುಗವಿಲ್ಲ ಭಗವಾನ ಇಳಿಯ ಹೇಳುವೆ ಕೃಷ್ಣ ಕಥೆಯನೋ ಇಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನೋ ಕೃಷ್ಣ ಮೆಚ್ಚಲ್ಗೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದೋ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮಶ್ರುತಿಯೋ ಪಂಚಮಶ್ರುತಿಯೋ. ಗದುಗಿನ ಆರಾಧ್ಯ ದೈವನಾಗಿರ್ತಕ್ಕಂತಹ ವೀರನಾರಾಯಣನಿಗೆ ದಂಡ ಪ್ರಣಾಮವನ್ನು ಅರ್ಪಿಸ್ತಾ ಕನ್ನಡ ಕುಲಕೋಟಿಯನ್ನು ಉದ್ಧರಿಸತಕ್ಕಂತಹ ಮಹಾಕವಿ ಕುಮಾರವ್ಯಾಸರಿಗೆ ದಂಡೋತ್ ಪ್ರಣಾಮವನ್ನು ಅರ್ಪಿಸಿ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ಕೊಟ್ಟಿರತಕ್ಕಂತಹ ಸಮಯದಲ್ಲಿ ಗಮಕ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ದತ್ತಪ್ರಸನ್ನ ಅವರು ಹೇಳಿದರು,
30 ನಿಮಿಷದೊಳಗೆ ಗಮಕ ಹೇಳಿದೆ ಅಂತ ಹೇಳ್ಕೊಂಡು 30 ನಿಮಿಷಕ್ಕೆ ಗಮಕ ಹೇಳುವುದು ಅಂದರೆ ಯಾಕಪ್ಪ ಆರಾಮಿದ್ದೀರಾ ಚಲೋ ಅಂತ ಬರೋದ ನಮಗಿದ ನಮಸ್ಕಾರ. ಯಾಕೆಂದರೆ ಗಮಕ ಹೀಗಿದೆಯಲ್ಲ, ಹಾಗಾಗಿ ಅದನ್ನು ನೀನು ವಿಸ್ತರಿಸ ಹೋಗ್ತೀಯೋ ಹಾಗಾಗಿ ರಸಪ್ರವಾಹಗಳು ಹರಿದು ಬರ್ತಾ ಇದೆ. ಅದಕ್ಕೆ ಹೇಳಿದವರು ಏನಂದ್ರೆ ನಿತ್ಯ ನೂತನ ಪಂಚಭಕಾರಗಳು ಅಂತ. ಯಾವ್ಯಾವ ನಿತ್ಯ ನೂತನ ಪಂಚಭಕಾರಗಳು? ಭಾರತ, ಭಾಗೀರಥಿ, ಭಾಸ್ಕರ, ಭಾಗ್ಯ, ಭಾರ್ಯ. ಉಳಿಕೆಯು ನಾಲ್ಕು ಬಿಟ್ಬಿಡ್ತೇನೆ, ಒಂದೇ ಹೇಳ್ತೀನಿ. ಏನು ಅಂದ್ರೆ ಭಾರತ ನಿತ್ಯ ನೂತನವಾಗಿರ್ತಕ್ಕಂಥದ್ದು. ಹೇಳ್ತಾ ಇದ್ದಾರೆ ಕುಮಾರವ್ಯಾಸರು ಏನಂತ, ಶ್ರವಣ ಸುಧಾ, ಇದು ಕರ್ಣಾಮೃತವನ್ನು ನೀಡ್ತಕ್ಕಂಥದ್ದು. ಯಾರು ಕೇಳ್ತೀರಿ ಕೇಳ್ಬೇಕನ್ನು ಕೊಡ್ಬೇಕು ಅನಿಸ್ತದೆ, ಯಾಕೆ ಮುಗಿಸಿದ್ರಪ್ಪ ಅಂತ ಅನಿಸ್ತದೆ. ಯಾಕೆಂದ್ರೆ ಅಂಥ ಅಮೃತದ ರಸವನ್ನು ಕುಮಾರವ್ಯಾಸರು ಅದರಲ್ಲಿ ತುಂಬಿದ್ದಾರೆ. ಆಮೇಲೆ ಹೇಳಿದ್ರು ಪಂಚಮ ವೇದ ಅಂತ ಹೇಳ್ಕೊಂಡು. ಹಾಗಾದ್ರೆ ಒಂದು ಮಾತನ್ನು ನಾವಿಲ್ಲಿ ನಿರ್ಧಾರ ಮಾಡ್ಕೋಬಹುದು, ಏನು ಅಂದ್ರೆ ಯಾರು ಕುಮಾರವ್ಯಾಸ ಭಾರತವನ್ನ ಅಕ್ಷರಶಃ ಅಭ್ಯಾಸ ಮಾಡಿದಾರೋ ಅವರಿಗೆ ಸಮಸ್ತ ಲೋಕದ ಜ್ಞಾನ ಪರಿಪೂರ್ಣವಾಗಿ ಆಗಿದೆ ಅಂತ ಎದೆ ತಟ್ಟಿ ಹೇಳಬಹುದು. ಅಂಥ ಒಂದು ಮಹತ್ ಕಾರ್ಯವನ್ನ ಕನ್ನಡಿಗರಿಗಾಗಿ ಕುಮಾರವ್ಯಾಸರು ಮಾಡಿದ್ದಾರೆ. ಕುಮಾರವ್ಯಾಸರ ಹೆಗ್ಗಳಿಕೆ ಅತ್ಯುನ್ನತವಾಗಿರ್ತಕ್ಕಂಥದ್ದು, ಅತ್ಯುತ್ಕೃಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಅವ್ರು ಏನಂತ, ವೀರ ನಾರಾಯಣನೇ ಕವಿ ನಾನಲ್ಲಪ್ಪ ಪ್ರಥಮ, ಲಿಪಿಕಾರ ಕುವರವು ವ್ಯಾಸ. ಕೇವಲ ಹೇಳಿದಷ್ಟು ಬರ್ಕೋತ ಕಾರ್ಕುಂಕಿ ಕೆಲಸ ಮಾಡಿ ನಾನು. ಯಾಕಂದ್ರೆ ಅವ್ರು ಪಾಟೀಲರು, ಕುಲಕರ್ಣಿಯರು ಎಲ್ಲರೂ ಅವ್ರ ದೂರದಿಂದ ನಮ್ಮ ಸಂಬಂಧಿಗಳು ಕೂಡ. ಆದರೆ ಇಲ್ಲಿ ಆ ಕುಮಾರವ್ಯಾಸರು ಮಾಡಿದಂತಹ ಕಾವ್ಯ ಏನಾಗಿದೆ ಅಂದರೆ ಪೂರ್ವಭಾವಿಯಾಗಿ ಹೇಳಬೇಕು ಒಂದೇ ಮಾತನ್ನ ತಿಳ್ಕೊಂಡ್ರೆ, ಅಂತರಂಗದ ಸಮಸ್ತ ವಿಚಾರಗಳನ್ನ ಸಾಮಾಜಿಕ, ಲೌಕಿಕ, ಆಧ್ಯಾತ್ಮಿಕ, ಪ್ರಾಪಂಚಿಕ, ರಾಜಕಾರಣಿಯ ಎಲ್ಲ ವಿಷಯಗಳನ್ನ ಕುಮಾರವ್ಯಾಸರು ಸಮಸ್ತವಾಗಿ ಬದುಕಿದ್ದಾರೆ. ಭಾರತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ರಾಮಾಯಣ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಆದರೆ ಆ ಕಾವ್ಯಗಳನ್ನ ಅದೇ ಕವಿಯ ಭಾವನೆಯಲ್ಲಿ ನಾವು ವಿಚಾರ ಮಾಡಿದಾಗ ಆ ಕಾವ್ಯಗಳನ್ನ ಓದದೇ ಇದ್ರೆ ನಮ್ಮ ಜೀವನ ವ್ಯರ್ಥ ಆಗುವಂತಹ ಒಂದು ಪರಿಸ್ಥಿತಿ ಉಂಟು ಮಾಡತಕ್ಕಂತಹ ರಸಗಳನ್ನ ತುಂಬಿದ. ಇನ್ನು ವಿಶೇಷವಾಗಿ ಪ್ರತಿಷ್ಠಾನಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಕಾರ್ಯ ಪ್ರಾರಂಭ ಮಾಡ್ತೇನೆ. ನಮ್ಮ ಹೊಂಬಾಳಿ ಪ್ರತಿಷ್ಠಾನ, ಪಾಪ ಆ ಹುಡುಗಿಯನ್ನು ನೋಡಿದರೆ ನಮಗನಿಸ್ತದೆ ಇವಳು ಇಂಥ ಮಹತ್ ಕಾರ್ಯವನ್ನು ಮಾಡಬಹುದಾ ಅಂತ ನಮ್ಮಲ್ಲಿ ಸಂಶಯ ಇತ್ತು. ಆದ್ರೆ ಇವತ್ತು ಅವಳು ವ್ಯಕ್ತಪಡಿಸಿ ತೋರಿಸಿದ್ದು ನಾನು ಒಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತೇನೆ ಅಂತಕ್ಕಂಥದ್ದನ್ನ ಮಗು ಮಾಡಿ ತೋರಿಸ್ತಾ ಇದ್ದೆ. ಅವಳು ಈ ಪೂರ್ವದಲ್ಲಿ ಹಲವು ಸಲ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದು, ಗಮಕಿಗಳಲ್ಲಿ ನೀವು ಬರಬೇಕು ಆಯ್ತಮ್ಮ, ನೀನು ಮಾಡಿ ಬರ್ತೇನೆ ನಾನು. ಆದ್ರೆ ಇವತ್ತವಳಿಗೆ ನಾನು ಹೇಳ್ತಾ ಇದ್ದೇನೆ, ಯಾವಾಗ ಯಾವ ಕಾಲಕ್ಕಾದರೂ ಕೂಡ ಆ ಹೊಂಬಾಳಿ ಪ್ರತಿಷ್ಠಾನದ ವತಿಯಿಂದ ಗಮಕ ಕಾರ್ಯ ಬೇಕು ಅಂದ್ರೆ ಅವಳು ಕರೆದಾಗ ಬಂದು ಆ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಸಿಗ್ತಾ ಇದ್ದೇನೆ. ಎರಡನೇದಾಗಿ ಕುಮಾರವ್ಯಾಸ ಪ್ರತಿಷ್ಠಾನ, ಅದರಾಗಿದ್ದವರು ಯಾರು ಹೊರಗಿನವರು ಎಲ್ಲರೂ ನಮ್ಮವರು. ಪ್ರತಿಯೊಬ್ಬರು ದತ್ತಪ್ರಸನ್ನ ಆ್ಯಂಡ್ ಕಂಪನಿ ಅದೇನಲ್ಲ ಎಲ್ಲ ನಮ್ಮವರೇ, ಎಷ್ಟೂ ನಮ್ಮವರೇ, ನನ್ನ ಬಂಧುಗಳು, ನನಗೆ ಆತ್ಮೀಯರು ಕೂಡ ಅದರೊಳಗಿದ್ದಾರೆ. ಅವರೆಲ್ಲರ ಶ್ರಮ ಈ ರೀತಿಯಲ್ಲಿ ಸಾರ್ಥಕ ಆಗಿದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇನ್ನು ಕಥನಕ್ಕೆ ಬರ್ತಾ ಇದ್ದೀನಿ, ಬಹಳ ವೇಳೆ ಇಲ್ಲ. ಕಥನ ಎಲ್ಲಿಗೆ ಪ್ರಾರಂಭ ಆಗ್ತದೆ ಅಂತ ತಿಳ್ಕೊಂಡಂದ್ರೆ, ಪಾಂಡವರು ವಿರಾಟ ಪರ್ವದಲ್ಲಿ ಅಜ್ಞಾತವಾಸವನ್ನು ಮುಗಿಸ್ತಾ ಇದ್ದಾರೆ. ಅಲ್ಲಿ ಕೀಚಕ ವಧೆ, ಆಮೇಲೆ ಉತ್ತರ ಗೋಕರ್ಣ, ದಕ್ಷಿಣ ಗೋಕರ್ಣ, ಇದೆಲ್ಲ ಆದ ನಂತರ ಎಲ್ಲದರಲ್ಲಿ ಸೋತು ಮಾರನೇ ಒಂದು ದಿನ 14ನೇ ವರ್ಷದ ಮೊದಲನೇ ದಿನದ ಒಂದು ಸಿಂಹಾಸನವನ್ನು ಆ ವಿರಾಟ ಪರ್ವದಲ್ಲಿ ಪಾಂಡವರು ಏರ್ತಾರೆ. ಆಗ ಅಲ್ಲಿ ಉತ್ತರಿಯ ಮತ್ತು ವಿವಾಹ ಆಗ್ತಾ ಇದೆ. ಆ ನಂತರದಲ್ಲಿ ಕೃಷ್ಣ ಬರ್ತಾನೆ. ಆಗ ಧರ್ಮರಾಯ ಕೇಳಿದ, ಆತಪ್ಪ ಜೂಸ್ ಆತು, ವನವಾಸ ಆತು, ಅಜ್ಞಾತವಾಸ ಆತು, ಮುಂದೆ ನಮ್ಮ ಗತಿ ಏನು ಅಂತ. ನೀನೇನು ಹೇಳ್ತೀವಿ ಅದನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಕೃಷ್ಣ ಯಾಕ ಮಮ ಪ್ರಾಣಾಹಿ ಪಾಂಡವ ಅಂದಿದ್ದ ಅಂದ್ರೆ, ಕೃಷ್ಣ ಅನ್ನೋದು ಹೊರತು ಮತ್ತೊಂದು ಕಾರ್ಯವನ್ನು ಪಾಂಡವರಿಗೆ ಯಾರು ಎಂದೂ ಮಾಡಲೇ ಇಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ ಏನಂತ, ನನ್ನನ್ನು ಸದಾಭಗ ಅನನ್ಯಾಶ್ಚಿಂತೆ ಅಂತ ಯಜನಃ ಪರಿಪಾಸದೆ ದೇಶಾಂ ನಿಷ್ಠಾಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಂ ಅಂತ. ಕೆಲವರು ಅಂದರು ನಮ್ಮ ಗಮಕಕ್ಕೆ ಹೋದಾಗ, ಏನ್ರಿ ಮುಂಜಾನೆಯಿಂದ ರಾತ್ರಿ ಮಲಗೋ ತನಕ ನಾವು ನಾರಾಯಣ ನಾರಾಯಣ ಅಂತೀವಿ, ಕಷ್ಟನ ತಪ್ಪೋಲ್ಲ ನಮಗ. ಅವ ಏನು ಹೇಳಿದ್ದಾನೆ, ಅನನ್ಯಾಶ್ಚಿಂತೆಯಂತೋ, ಎರಡನೆಯದೇನನ್ನೂ ಚಿಂತನೆ ಮಾಡದೆ ಕೇವಲ ನನ್ನನ್ನೇ ಚಿಂತಿಸುವವರನ್ನ ನಾನು ಉದ್ಧರಿಸ್ತೇನೆ ಅಂತ.
ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಾವು ಆ ಕಾರ್ಯ ಮಾಡೇವೆ ಹೆಂಗೆ ಸ್ವಲ್ಪ ವಿಚಾರ ಮಾಡ್ಕೊಳ್ಳೋಣ. ಇಲ್ಲ, ನಮ್ಮ ಸಂಸಾರದ ಚಿಂತನೆಗಳೆಲ್ಲ ಮುಗಿದು, ನಮ್ಮ ಪರಿವಾರದ ಚಿಂತನೆ ಎಲ್ಲ ಮುಗಿದು, ಆಮೇಲೆ ನೆನಪಾದ್ರೆ ಯಾವಾಗ ಒಮ್ಮೆ ಕೃಷ್ಣ ನಾರಾಯಣ, ಇಲ್ಲ ಅಂದ್ರೆ ಅದು ಗೋವಿಂದ. ಕಾರಣ ಇಷ್ಟೇ. ಅದಕ್ಕಾಗಿ ಹೇಳ್ತಾ ಇದ್ದಾನೆ. ನಾವು ಏನು ಹೇಳ್ತಾ ಇದ್ದಾನೆ ಅಂದರೆ, ಆ ಭಗವದ್ಝರಿ ಅನ್ನೋದು ಅದು ಸದಾವಕಾರವಾಗಿ ಹರಿತಾ ಇರಬೇಕು. ಕುಮಾರವ್ಯಾಸರು ಅದನ್ನೇ ಹೇಳ್ತಾ ಇದ್ದಾರೆ. ಏನದು, ಇದು ಬರಿಯ ತುಳಸಿ ಒದಕದಂತೆರೆ ಇಲ್ಲಿ ತೋರ್ಪುದು ಪದುಮನಾಮನ ಮಹಿಮೆ ವಿಚಾರ ಮಾತ್ರ ಬನ್ನುವಂಥದ್ದು. ತುಳಸಿ ನೀರನ್ನು ಕುಡಿದಾಗ ಶರೀರ ಶುದ್ಧ ಆಯ್ತು ಅಂತ ನಮ್ಮ ಡಾಕ್ಟರ್ ಇದ್ದಾರೆ ಇಲ್ಲಿ ಹೇಳ್ತೇನೆ ನಾನು. ತುಳಸಿ ನೀರು ಕುಡಿದ್ರೆ ಶರೀರ ಶುದ್ಧ ಆಯ್ತು, ಆ್ಯಂಟಿಬಯೋಟಿಕ್ ತೊಗೊಂಡಂಗೆ ಆತ ನಾವು ತಿಳ್ಕೊಂಡು. ಆ ತುಳಸಿಯ ಉದಕ ದೇಹಕ್ಕೆ ಎಷ್ಟು ಪವಿತ್ರನೋ ಪದುಮನಾಮನ ಮಹಿಮೆ ಕೂಡ ಅಷ್ಟೇ ಪವಿತ್ರವಾಗಿದೆ. ಆ ಪದುಮನಾಮನ ಮಹಿಮೆಯನ್ನು ನಾವು ತಿಳ್ಕೋಬೇಕು ಅಂದರೆ ಕುಮಾರವ್ಯಾಸ ಭಾರತವನ್ನು ಓದಬೇಕು. ಅದಕ್ಕಾಗಿ ಭಗವಂತ ತನ್ನ ಒಂದು ಭಕ್ತರಿಗಾಗಿ ಏನು ಮಾಡ್ದ ಅಂತಕ್ಕಂಥದ್ದನ್ನು ಸ್ವಲ್ಪ ಕೊಟ್ಟಿರ್ತಕ್ಕಂಥ ವೇಳೆಯಲ್ಲಿ ಮುಗಿಸ್ತಕ್ಕಂಥ ವೇಳೆ. ಶರಣದೇಹಿಕ ದೇವನೋ ಶರಣದೇಹಿಕ ದೇವನು ಎಂಬೀ ಬಿರುದ ಮೆರೆಯಲು ರಾಯಬಾಣವ ಧರಿಸಿ ಕೌರವನರ ಮನೆಗೆ ನಡೆತಂದನ ಸುರಾರಿಣಿ. ಪರಮಾತ್ಮ ಅಂತ ಕುಮಾರವ್ಯಾಸರ ಕಾವ್ಯ ನೋಡಿರಿ. ಶರಣದೇಹಿಕ ದೇವ, ಯಾರು ಸದಾವಕಾರವಾಗಿ ಆತನನ್ನು ಧ್ಯಾನ ಮಾಡ್ತಾರೋ ಅವರ ಅಂತರಂಗದಲ್ಲಿರ್ತಕ್ಕಂತಹ ಪರಮಾತ್ಮ, ಅವರನ್ನು ತನ್ನೊಳಗಿಟ್ಟುಕೊಂಡಿರ್ತಕ್ಕಂತಹ ಪರಮಾತ್ಮ, ಭಕ್ತರ ಹೃದಯದೊಳಗಿರ್ತಕ್ಕಂತಹ ಪರಮಾತ್ಮ ಶರಣದೇಹಿಕ ದೇವ. ಈ ಬಿರುದನ್ನು ಉಳಿಸಬೇಕು. ಮಮ ಪ್ರಾಣಾಹಿ ಪಾಂಡವ ಅಂತಕ್ಕಂಥ ಬಿರುದನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೃಷ್ಣ ರಾಯಭಾರವನ್ನು ತಗೊಂಡು ಹೇಳ್ತಾ ಇದ್ದಾನೆ. ಬಿರು ರಾಯಭಾರವ ಧರಿಸಿ, ಏನು ಪದಗಳಿವು, ಧರಿಸ್ಬೇಕಂತದನ್ನ ಅವನಲ್ಲಿ ಇಲ್ಲ ಮನುಷ್ಯನೊಳಗ. ಆದರೆ ತನ್ನ ಭಕ್ತರಿಗಾಗಿ ಆ ಹೊಣೆಗಾರಿಕೆಯನ್ನು ಹೊರತಾ ಇದ್ದಾನೆ. ಕೌರವನರ ಮನೆಗೆ ನಡೆತಂದನ ಸುರಾರಿಣಿ. ಕೌರವನರ ಮನೆಗೆ ಕೃಷ್ಣ ಬರ್ತಾ ಇದ್ದಾನೆ. ಕೇಳು ಜನಮೇಜಯ ಧರಿತ್ರೀಪಾಲ ಮುರಾರ ಗುರು ನದಿ ಜರ ಬೀಳು ಕೊಟ್ಟನೋ ಕೃಪನ ಮನ್ನಿಸಿ ಮನೆಗೆ ಕಳುಹಿದನೋ ಆಲಯಕ ವಿದುರಂಗ ಕೊಟ್ಟನೋ ವೀಳೆಯವನು ಒಡನೈದಿ ಬಂದ ನೃಪಾಲಕರ ಮಗ ಸೊನ್ನೆಯಲ್ಲಿ ಕಳುಹಿದನು ಮನೆಗಳಿಗೆ. ಜನಮೇಜಯ ವೈಶಂಪಾಯನ ಹೇಳ್ತಾ ಇದ್ದಾರೆ, ಕೇಳಪ್ಪ ನಿನ್ನವರ ಕಥೆಯನ. ಅದನ್ನು ಸ್ವಲ್ಪ ಹಾಸ್ಯನ ಉಪಯೋಗ ಮಾಡ್ತಾ ಇರ್ಲಿ. ಏನಂತಂದ್ರೆ ರೂಪ ಕೇಳಿಂದ ಜನಮೇಜಯ ಕೇಳಿಂದ ಇದಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಆತನಿಗೆ ಆ ಕಾರ್ಯದ ಪರಿಪೂರ್ಣವಾದಂತಹ ಅನುಭವ ಬೇಕಲ್ಲೇ. ಅಲ್ಲಿ ಬಂದಿರತಕ್ಕಂತಹ ಭೀಷ್ಮ, ದ್ರೋಣ, ಕೃಪ ಇವರೆಲ್ಲರನ್ನು ಕಳುಹಿಸಿಕೊಟ್ಟ ಪರಮಾತ್ಮ. ಬಂದಿರತಕ್ಕಂತಹ ರೀತಿಯಲ್ಲಿ ಹಿರಿಯರಾಗಿರ್ತಕ್ಕಂತಹ ಗಾಂಧಾರಿ ಧೃತರಾಷ್ಟ್ರೀಯರನ್ನ ಭೇಟಿಯಾಗಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟು ತಾನು ಕಾಣಿಕೆಗಳನ್ನು ಪಡೆದುಕೊಂಡು ಉಳಿದು ಬಂದಿರತಕ್ಕಂತಹ ಹಿರಿಯರೆಲ್ಲರನ್ನು ಬೀಳ್ಕೊಡ್ತಾ ಇದ್ದಾನೆ. ಆಲಯಕ್ಕೆ ವಿದುರಂಗೆ ಕೊಟ್ಟನೋ ವೀಳೆಯವನೋ. ಬಂದಿರತಕ್ಕಂತಹ ವಿದುರ ಇದ್ನಲ್ಲ, ಆತ ತನ್ನ ಭಕ್ತ ನಿನ್ನ ಮನೆಗೆ ಬರ್ತೀನಿ ಅಂತ ವೀಳೆಯವನ್ನು ಕೊಡ್ತಾ ಇದ್ದಾನೆ. ಗಂಡು ಮೆಟ್ಟಿನ ಕವಿ ಕುಮಾರವ್ಯಾಸನನ್ನ ಈ ಹಿಂದೂಸ್ತಾನಿ ಗಮಕರು ಹೇಳಿದ್ರೆ ನಾನು ತೃಪ್ತಿ ಅನ್ನುವಂಥ ದೃಷ್ಟಿಯೊಳಗೆ ಇದನ್ನು ಆರಿಸಿಕೊಂಡಿದ್ದೇನೆ ನಾನು. ಅಲ್ಲಿ ಹೇಳ್ದ ವಿದುರಂಗೆ ವೀಳ್ಯವನ್ನು ಕೊಟ್ಟ. ವೀಳ್ಯವನ್ನು ಕೊಡೋದಂದ್ರೆ ಏನು? ಆಮಂತ್ರಣ. ಅದು ನಿನ್ನ ಮನೆಗೆ ನಾನು ಬರ್ತೇನಪ್ಪ ಅಂತ. ನಿನ್ನ ಮನೆಗೆ ನಾನು ಬರ್ತಾ ಇದ್ದೀನಿ, ಈ ವೀಳ್ಯವನ್ನು ಸ್ವೀಕರಿಸುವಂತ. ಎಲ್ಲರನ್ನು ಹಂಗ ಕಳಿಸಿದ, ಇದನ್ನ ವೀಳ್ಯ ಕೊಟ್ಟು ಕಳಿಸಿದ. ಆಮೇಲೆ ಬಂದರು ಪಾಲಕರ ಮಗ ಸನ್ನೆಯಲ್ಲಿ ಕಳುಹಿದನು ಮನೆಗಳಿಗೆ. ಬಂದಿರತಕ್ಕಂಥ ಎಲ್ಲರನ್ನು ಮನೆಗೆ ಕಳಿಸ್ಕೊಡ್ತಾ ಇದ್ದಾನೆ. ಶೌರಿ ಕಾಣಿಸಿಕೊಂಡನ ಗಾಂಧಾರಿಯನೋ ಶೌರಿ ಕಾಣಿಸಿಕೊಂಡನ ಗಾಂಧಾರಿಯನು ಸುಕ್ಷೇಮ ಕುಶಲವನಾರೈದು ಕಾಣಿಕೆಯ ಕೊಂಡನೋ ಕೊಟ್ಟ ನುಡುಗೊರೆಯ. ಕೌರವನು ತನ್ನರ ಮನೆಗೆ ಹರಿವಾರದಿರನೆಂದು ಅಖಿಳ ವಿಧದಲ್ಲಿ ಸಾರವಸ್ತುವ ತರಿಸಿ ಆರೋಗಣೆಗೆ ಮಾಡಿಸಿದ. ಕೃಷ್ಣ ಗಾಂಧಾರಿ ಧೃತರಾಷ್ಟ್ರವನ್ನು ಕಾಣಿಸಿಕೊಂಡು ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕ್ಷೇಮ ಸಮಾಚಾರವನ್ನು ವಿಚಾರ ಮಾಡಿದಾಗ ಇಲ್ಲಿ ಆಗಲೇ ಹೇಳಿದರಲ್ಲ,
ಆ ದೂತಗದು ಹಚ್ಚಿರ್ತಕ್ಕಂಥ ಸುಯೋಧನ ಏನು ಮಾಡ್ತಾ ಇದ್ದಾನೆ ಅಂದರೆ, ಹಂಗಾರೆ ಅಲ್ಲಿ ಬಂದಾನ ಅಂದ್ರೆ ಕೃಷ್ಣ ಇಲ್ಲೂ ಬರ್ತಾನೆ. ನಾನು ಅರಮನೆಗೆ ಬರದಂಗೆ ಹೋಗುವುದಿಲ್ಲ, ಹಂಗಾರೆ ನಾನೇನು ಮಾಡಬೇಕು? ಕೃಷ್ಣ ಹಿಂದೆಂದೂ ಕಂಡಿರಬಾರ್ದು ಅಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರಾಜ್ಯಸಭೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ದ. ಅಷ್ಟೇ ಅಲ್ಲ, ಅಖಿಳ ವಿರದಲ್ಲಿ ಸಾರ ವಸ್ತುವದನಿಸಿ ಏನು ಬೇಕೋ ಎಲ್ಲ ರೀತಿಯೊಳಗೆ ವ್ಯವಸ್ಥೆಯನ್ನು ಮಾಡಿ ಆರೋಗ್ಯ ಮಾಡಿಸಿದ ಎಲ್ಲವನ್ನು ತಂದು ಷಡ್ರಸಾನ್ನ ಪೂರಿತವಾಗಿರ್ತಕ್ಕಂಥ ಭೋಜನದ ತಯಾರಿಯನ್ನು ಎಲ್ಲ ಮಾಡ್ತಾ ಇದ್ದಾನೆ. ಏನೇನು ಮಾಡ್ದಂಗಾರೆ ದೇಶ ನಡುವೆ ಮಣಿಮಂಚದಲ್ಲಿ ಮೇಲ್ವಾಸಡಕಿದರು ಹಚ್ಚಳಿಸಿದರು, ಮೇಲದರಿದವು ಮಣಿ ಕಗಿದ ಚಿತ್ರದ ಮೇಲು ಕಟ್ಟುಗಳು. ನಡುವೆ ಮಣಿಮಂಚದಲ್ಲಿ ಮೇಲ್ವಾಸಡಗಿಲನು ಹಚ್ಚಳಿಸಿದರು. ಸುಮ್ಮನೆ ಸದಾ ಸುಮಾಸನ ಇದು ಅವಕ್ಕೇನು ಮಾಡ್ದ ಅಂದ್ರೆ ಮುತ್ತು ರತ್ನ ವಜ್ರ ಈರುಳ್ಳಿಗಳಿಂದ ಅಲಂಕಾರವನ್ನು ಮಾಡ್ದ. ಮ್ಯಾಲ ಚಿತ್ರದ ಕಟ್ಟುಗಳನ್ನು ಹಾಕಿದ. ವಿಐಪಿ ಬಂದಾಗ ನಾವು ಬೆಳೆದು ಹಾಕ್ತೇವೆ, ಆ ಟೈಪ್ ಎಲ್ಲ ರೆಡಿ ಮಾಡ್ದ, ಎಲ್ಲ ಹಾಕಿದ, ಅದಕ್ಕೆ ತಯಾರಾಯ್ತು. ಉಡುಗೊರೆಯ ಧರಿಸಿದನೋ ರಾಯನ ಮಡದಿಯರು, ಅಂಗಳ ಸಜಲವನು ಪಡಿಗವನು ಹಿಡಿದು ಅಸುರದಿ ಭೂಮಿನ ಬರವ ಹಾರಿದರು. ಅಂದರೆ ಆ ಸುಯೋಧನನ ಸಮಸ್ತವಾಗಿರ್ತಕ್ಕಂಥ ಸೋದರರ ಹೆಂಡಂದಿರೆಲ್ಲ ಬಂಗಾರದ ಕಳಸದಲ್ಲಿ ನೀರನ್ನು ತುಂಬಿಕೊಂಡು ಆ ಪರಾತ ಹಿಡ್ಕೊಂಡು ಕೈಯೊಳಗೆ ಕೃಷ್ಣ ಬರ್ತಾನೆ, ಅವನ ಪಾದಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮ ಒಂದು ರಾಜ ವೈಭವವನ್ನು ಕೃಷ್ಣನೆದುರಿಗೆ ವ್ಯಕ್ತ ಮಾಡಬೇಕು ಅಂತ ತಿಳ್ಕೊಂಡು ತಯಾರು ಮಾಡ್ಕೊಂಡು ನಿಂತಾರೆ. ಇನ್ನು ಉಳಿದವರು ತಮ ತಮಗೆ ಗಾಂಗೆಯ ಗುರು ಕೃಪಾ ರವಿಸುತಾದಿಗಳ ಅಸುರರಿಪು ನಿಜ ಭವನ ಕೈತಹನೆಂದು ಸವೆದರೋ ಸಾರ ವಸ್ತುಗಳ. ಉಳಿದವರೆಲ್ಲ ಹಿರಿಯರು ವಿಚಾರ ಮಾಡಿದ್ರು. ಮತ್ತು ದುರ್ಯೋಧನ ಅರಮನೆಗೆ ಬಂದರೆ ಆ ಜಾಗ ನಮ್ಮ ಮನೇನು ಅವ, ಅಲ್ಲೂ ಭೇಟಿಯಾಗಿ ಹೋಗ್ಬೋದು, ಬಂದು ಹೋಗ್ಬೋದು ಕೃಷ್ಣ ಅಂದಮೇಲೆ ನಾವು ತಯಾರಿ ಮಾಡ್ಕೊಂಡು ಅಂತ ತಿಳ್ಕೊಂಡು ಭೀಷ್ಮ, ಕೃಪ, ದ್ರೋಣ, ಆಮೇಲೆ ಕರ್ಣ ಇವರೆಲ್ಲರೂ ಆ ಕೃಷ್ಣನ ಆಧಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಮ್ಮ ತಮ್ಮ ಮನೆಯೊಳಗೆ ತಯಾರಿ ಮಾಡಿಕೊಂಡ್ರು. ಹೀಗಿದ್ದಾಗ ಅವನಿಪನ ಬೀಳ್ಕೊಟ್ಟು ಕೌರವ ಭವನವನು ಹೊರಹೊರಟು ವರ ಭಾಗವತ ಮಸ್ತಕ ರತ್ನ ವಿದುರನ ಮನೆಗೆ ನಡೆದಂದ. ಗಾಂಧಾರಿ ಧೃತರಾಷ್ಟ್ರನ ಬೀಳ್ಕೊಂಡು ಅದೇ ರಾಜಮಾರ್ಗವನ್ನು ಹಿಡಿದು ನೇರವಾಗಿ ಬರ್ತಾ ಇದ್ದಾನೆ. ಎಲ್ಲಿಗೆ? ವರ ಭಾಗವತ ಮಸ್ತಕ ರತ್ನ. ಭಕ್ತರು ಬೇರೆ, ನಿಜ ಭಕ್ತರು ಬೇರೆ, ಶರಣ ಬೇರೆ, ನಿಜ ಶರಣ ಬೇರೆ. ಶರಣರು ಎಲ್ಲರೂ ಹೌದು, ಆದರೆ ನಿಜ ಶರಣನಾಗಿರ್ತಕ್ಕಂಥವ ಅಂತರಂಗದಲ್ಲಿ ಬಹಿರಂಗದಲ್ಲಿ ಪರಮಾತ್ಮನನ್ನು ಕಾಣತಕ್ಕಂಥವ. ಇಲ್ಲಿ ಭಾಗವತ ಮಸ್ತಕ ರತ್ನ ಅಂತ ಹೇಳ್ತಾ ಇದ್ದಾನೆ. ಭಾಗವತರು ಭಗವಂತನನ್ನು ಕೊಂಡಾಡತಕ್ಕಂಥವ್ರು ಅಂತ ಎಷ್ಟಿದಾರಲ್ಲ, ಅವರೆಲ್ಲರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ರಥಪ್ರಾಯನಾಗಿರ್ತಕ್ಕಂಥ ವಿದುರನ ಮನೆಗೆ ಕೃಷ್ಣ ಬರ್ತಾ ಇದ್ದಾನೆ. ಕುಮಾರವ್ಯಾಸರ ಕಾವ್ಯ ಹೇಳಿದಲ್ಲ, ಒಂದು ಪದವನ್ನು ನಾವು ಅದರೊಳಗೆ ತಿಳ್ಕೊಂಡ್ಬಿಟ್ರೆ ಸಾಕು, ಅದರ ಉತ್ತರ ಪದಗಳೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೊಲಗಿದವೋ ಜನಮನದ ಬದುಗತ್ತಲೆಗಳು, ಇದಿರಲಿ ಕಂಡ ಜೀವರ ಹಲವು ಜನ್ಮಾಂತರದ ದುರಿತಾಂಬೋದಿ ಬತ್ತಿದವೋ. ಬಳಿಕ ಮುನಿಗಳು ಸಹಿತ ಕರ್ಣಾಜರದಿ ತನಾ ಕೌರವೇಂದ್ರನ ಹೊಡಲೊಳಗೆ ನಿಜ ಶರಣ ನಿಯಮನೆಗಾಗಿ ಬರುತ್ತಿದ್ದ. ತೊಲಗಿದವೋ ಹೋಗ್ಬಿಟ್ಟು ಪೂರ್ವ ಪದ ಏನು ಹಸ್ತಿರಿ ಅವೆಲ್ಲ ಹೋದ್ ಬಂತ. ಕುಮಾರವ್ಯಾಸರ ಕಾವ್ಯದ ವೈಖರಿ ಇದು. ತೊಲಗಿದವು ಹೋಗ್ಬಿಟ್ಟು ಯಾವುದು ಪಾಪಗಳೆಲ್ಲ ಹೋದವು, ಕರ್ಮಗಳೆಲ್ಲ ಹೋದವು. ಜನಮನದ ಬದುಗತ್ತಲೆಗಳು, ಅಂತರಂಗದ ಕತ್ತಲೆಯನ್ನು ಕಳೆಯೋದು ಕಷ್ಟ. ಹೊರಗಿನ ಕತ್ತಲೆಯನ್ನು ಹೆಂಗ ಮಾಡಾದ್ರೂ ಕಳಿಬಹುದು, ಆದರೆ ಅಂತರಂಗದ ಕತ್ತಲೆ
ಭಗವದ್ಧಾನದಿಂದ ಮಾತ್ರ ಸಾಧ್ಯ ಮಗನ, ಯಾವುದರಿಂದ ಸಾಧ್ಯ ಇಲ್ಲ. ಇದಿರಲಿ ಕಂಡ ಜೀವರ ಹಲವು ಜನ್ಮಾಂತರದ ದುರಿತಾಂಬಾದಿ ಬತ್ತಿದವೋ. ಯಾರು ಆ ಪರಮಾತ್ಮನನ್ನ ಕಾಣ್ತಾ ಇದ್ದಾರ ಅವರ ಜನ್ಮ ಜನ್ಮಗಳ ಪಾಪಗಳ ಸಮುದ್ರವೆಲ್ಲ ನಾಶವಾಗ್ತದೆ. ದುರಿತಾಂಬೋಧಿ ಅಂತಾರ, ಬರೇ ದುರಿತ ಅಲ್ಲ, ಆ ಪಾಪಗಳ ಸಮುದ್ರಗಳೆಲ್ಲ ಬತ್ತಿ ಹೋಗ್ಬಿಟ್ಟು ಅಂತ. ಇನ್ನ ಬಳಿಕ ಮುನಿಗಳು ಸಹಿತ ಕರುಣಾಜಲಧಿ ತನ ಕೌರವೇಂದ್ರನ ಹೊಡರೊಳಗೆ ನಿಜ ಶರಣ ನಿಹ ಮನೆಗಾಗಿ ಬರುತ್ತಿದ್ದ. ಹಂಗಾರೆ ಆ ಕೌರವೇಂದ್ರನ ರಾಜಬೀದಿಯಲ್ಲಿ ಹಾಸಿ ತನ್ನ ನಿಜ ಶರಣ ಯಾರಿದ್ದಾನಲ್ಲ ಅವನ ಮನೆಗಾಗಿ ಕೃಷ್ಣ ಬರ್ತಾ ಇದ್ದಾನೆ ಕೃಷ್ಣ. ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಕುಮಾರವ್ಯಾಸರು ಹೇಳ್ತಾ ಇದ್ದಾರೆ. ನಿಜವಾದ ಭಕ್ತಿ ಅಂದ್ರೆ ಅದು ಇಲ್ಲಿ ವಿದುರನಲ್ಲಿ ಕಂಡು ಬರ್ತಾ ಇದೆ. ಕುಮಾರವ್ಯಾಸರು ಎಷ್ಟು ಚೆನ್ನಾಗಿ ಅದರ ಒಂದು ವಿವರಣೆಯನ್ನು ನೀಡ್ತಾ ಇದ್ದಾರೆ. ಕರಣ ನಿರ್ಮಳವಾಯ್ತು, ಕರಣ ನಿರ್ಮಳವಾಯ್ತು, ಬನ ಉಬ್ಬರಿಸಿತು ಅತಿ ಪರಿತೋಷದೇಳಿಗೆ, ಪರಮ ಸುಖದಲ್ಲಿ ತನು ಅಮರದನು ನಯನ ಜಲವಗಲು. ಎರಡು ದೋರದ ಗಾಢ ಭಕ್ತಿಯ ಭರದ ಲವಲವಿಕೆಯಲ್ಲಿ ನಿಜ ಮಂದಿರವ ಹೊರಬಂಡುತ್ತ ಕಂಡನೋ ವಿದುರನಚ್ಯುತನ. ಕರಣ ನಿರ್ಮಳವಾಯಿತು, ಅಂತಃಕರಣಗಳೆಲ್ಲ ಚಿತ್ತ ಬುದ್ಧಿ ಮನಸ್ಸು ಅಹಂಕಾರ ನಿರ್ಮಲ, ಅಲ್ಲಿ ಯಾವ ಕಲ್ಮಶಗಳಿಲ್ಲ. ಮನ ಉಬ್ಬರಿಸಿದೋ, ಬಹಳ ಸಂತೋಷ ಆಗ್ತಾ ಇದೆ. ಪರಿತೋಷದೇಳಿಗೆ ಪರಮ ಸುಖದಲ್ಲಿ, ಹಂಗಾರ ಆ ಪರಮಾನಂದದ ಪರಮ ಸುಖದೊಳಗೆ ತನುವ ಮರೆದನು, ತನ್ನನ್ನು ತಾನು ಮರ್ತು ಬಿಟ್ಟ. ನಯನ ಜನವಗಳು, ಕಣ್ಣೊಳಗೆ ಆನಂದ ಬಾಷ್ಪಗಳು ಬರ್ತಾ ಇವೆ. ತನ್ನನ್ನು ತಾನು ಮರ್ತಾ ಇದ್ದಾನೆ, ತಾನು ಸೂರ್ಯಾತೀತ ಅವಸ್ಥೆಯಲ್ಲಿ ನಿಂತುಕೊಂಡಿದ್ದಾನೆ. ಎರಡು ದೋರದ ಗಾಢ ಭಕ್ತಿಯ, ಅಲ್ಲಿ ಒಂದೇ ಭಕ್ತಿ ಅಂದ್ರೆ ಒಂದೇ, ಎರಡು ಯಾವುದಂದ್ರೆ ಸರ್ವ ಸಮರ್ಪಣ ಭಕ್ತಿ ಅಂತ ಏನದಲ್ಲ, ಅದು ಒಂದು ಮಾತ್ರ ಭಕ್ತಿ, ಉಳಿತೀವಿ ಯಾವ ಅಲ್ಲ. ಒಂದು ಮಾತು ನೆನಪಿಟ್ಕೊಳ್ಳೋಣ ಇಲ್ಲಿ, ಏನು ಅಂದ್ರೆ ಎಲ್ಲಿಯ ತನಕ ಶರೀರದ ಮೋಹವನ್ನ ಮನುಷ್ಯ ಬಿಡೋದಿಲ್ಲವೋ ಅಲ್ಲಿ ತನಕ ಭಗವದ್ ದರ್ಶನ ಆಗೋದಿಲ್ಲ. ಯಾವಾಗ ಶರೀರದ ಮೋಹ ಬಿಟ್ರಿ ತಕ್ಷಣದ ಭಗವಂತನ ಪಾದೊಳಗ ನೀವು ಹೋಗಲಿಕ್ಕೆ ಯೋಗ್ಯರಾದ್ರಿ ಅಂತ ತಿಳ್ಕೋಬೇಕು. ಇಲ್ಲಿ ಹೋಗ್ಬೇಕು ಕೃಷ್ಣ ದರ್ಶನಕ್ಕೆ ಅಂದ್ರೆ ಇದ್ರಿ ಕೃಷ್ಣ ಬಂದೆ ತಗೊಂಡ. ಇವ ಕೃಷ್ಣ ದರ್ಶನಕ್ಕೆ ಹೋಗ್ಬೇಕಂತ ಒಳಗಿನಿಂದ ಹೊರಗೆ ಬಂದ, ಕೃಷ್ಣ ಹೊರಗಿನಿಂದ ಒಳಗೆ ಬರಬೇಕು ಅಂತ ಇವನು ಬಾಗಲ್ಲ ನಿಂತಾನ. ಹಂಗಾರೆ ನೋಡ್ದ ಕೃಷ್ಣನನ್ನ. ಏನು ಕುಮಾರವ್ಯಾಸರ ಕಾವೇರಿ ಅದರ ಆನಂದ ಇಷ್ಟ ಅಂತ ಹೇಳಿಕ್ಕೆ ಒಲ್ಲೆ ನಾನು ಹೇಳ್ತಾ ಇದ್ದಾರೆ. ಕೃಷ್ಣನನ್ನ ಕಂಡಂತೆ ವರ್ಣನೆ ಮಾಡ್ತಾ ಇದ್ದಾರೆ ಕುಮಾರವ್ಯಾಸರು. ಏನಂತ? ಕಿರುಬೆಮರ ಸಿರಿಮೊಗದ ಕಿರುಬೆಮರ ತೇಜಿಯ ಪುರಪುಟದ ಕೆಂದೂಡಿ ಸಾಂಗಿದ ಸಿರಿಮುಡಿಯ ಕುಡಿ ಮೀಸೆಯಲ್ಲಿ ಕೆಂಪಡರ್ಥ ರೇಣುಗಳ ಸಿರಿಮೊಗದ ಶ್ರೀಮುಖ, ಸಂಭ್ರಮವಾಗಿರ್ತಕ್ಕಂಥ ಸೌಂದರ್ಯವಾದಂತಹ ಮುಖ. ಕಿರುಬೆಮರ, ಅಲ್ಲಲ್ಲಿ ಬೆವರ ಹನಿಗಳು ಬಂದಿದ್ದವು. ತೇಜಿಯ ಪುರಪುಟದ ಕೆಂದೂಳಿ ಸೋಂಕಿದ, ಆ ರಥದ ಕುದುರೆಯ ಕಾಲುಗಳಿಗೆ ಎದ್ದಿರತಕ್ಕಂತಹ ಧೂಳೆಲ್ಲ ಆ ಕೃಷ್ಣನ ಬೆವರುಗಳ ಮೇಲೆ ಕುಳಿತುಕೊಂಡಿತ್ತು. ಖರಮರೀಚಿಯ ಜಳಕೆ ಮಾಡಿದ ಸೂರ್ಯನ ಕಿರಣಗಳಿಗೆ ಬೆಂದಿರ ಮಾಡಿರ್ತಕ್ಕಂತಹ ಆ ತುಳಸಿಯ ಮಾಲೆ ಆತನ ಕೊಳ್ಳಲು ಕಾಣ್ತಾ ಇದೆ. ತರುಣ ತುಳಸಿಯ ದಂಡೆ ಒಪ್ಪುವ ಗರುವ ದೇವನ ಬರವ ಕಂಡನೋ ಬಾಗಿಲಲಿ ವಿದುರ. ಅಂದರೆ ಹೆಂಗ್ ಕಾಣ್ತಾ ಇದ್ದ ಕುಮಾರವ್ಯಾಸಗ ಕೃಷ್ಣ ಅಂದ್ರೆ ಆ ಬೆವರಿನ ಮೇಲೆ ಆ ಕೆಂಪು ಧೂಳೆಲ್ಲ ಕೂತು ಶ್ಯಾಮವರ್ಣ ಕೃಷ್ಣ ಹೋಗಿ ಕೆಂಪು ವರ್ಣ ಕೃಷ್ಣನಾಗಿ ಕಾಣಲಿಕ್ಕೆ. ಇದು ಕುಮಾರವ್ಯಾಸರ ಕಾರ್ಯ. ಹಂಗದ ಭಕ್ತಿಯ ಒಂದು ಗಾಢತೆ ಅಂದ್ರೆ ಹೇಳ್ತಾ ಇದ್ದಾನೆ. ತನು ಅಮರೆದನೋ ಪುಳಕ ಜಲದಲ್ಲಿ ನೆನೆದು ನಾರಾಯಣನ ಪದದರುಷದ ಹರ್ಷಾರಣ್ಯದಲ್ಲಿ ಮನವು ತಪ್ಪಿದನೋ ನೆನೆವ ಸದಕಾದಿಗಳಿಗೆ ಒಮ್ಮೆಯೂ ಮನಗೊಡದ ಮಹಿಮಾವಲಂಬನು ಮನೆಗೆ ಬಹ ಕರುಣಾಳುತನ ಹೊಸತೆಂದು ಹೊಂದಿದನು. ತನುವ ಮರೆದನು, ಹೆಂಗಿರ್ಬೇಕು ಭಕ್ತ? ತನ್ನನ್ನು ತಾನು ಮರಿಬೇಕು. ತನುವ ಮರೆದನು ಪುಳಕ ಜಲದಲ್ಲಿ ನೆನೆದು
ಆನಂದದಿಂದ ಮೈಯೆಲ್ಲ ಬೆವರಿ ಆ ಬೆವರಿನಿಂದ ಸ್ನಾನವನ್ನು ಮಾಡಿಬಿಟ್ಟವ. ಪುಳಕ ಜಲದಲ್ಲಿ ನೆನೆದು ನಾರಾಯಣದ ಪದದ ಋಷನದ ಹರುಷಾರಣ್ಯದಲ್ಲಿ ಮನ ಬಲವು ತಪ್ಪಿದನೋ. ಅಂದರೆ ಆ ಪರಮಾತ್ಮನ ಪದದರ್ಶನದ ಆನಂದ ಅಂತ ಅನ್ನೋದಿಲ್ಲ, ಆ ಆನಂದದ ಅಡವಿಯೊಳಗೆ ದಾರಿ ತಪ್ಪಿ ಹೋಗ್ಬಿಟ್ಟನ, ದಾರಿನೇ ಸಿಗಲ್ದು. ಎಂಥ ಭಕ್ತಿ ರೀ ಇದು. ಇದು ಕುಮಾರವ್ಯಾಸರ ಕಾವ್ಯದ ವೈಖರಿ. ಹೇಳ್ತಾ ಇದ್ದಾನೆ, ಯಾಕೆ ನೆನೆವಸನ ಕಾದಿಗಳಿಗೆ ಒಮ್ಮೆಯೂ ಮನಗೊಡದ ಮಹಿಮಾವಲಂಬನು ಮನೆಗೆ ಬಹಕರ್ನಾಳುತನ ಹೊಸತೆಂದು ಹೊಂದಿದನು. ಅಪ್ಪ ಸನಕ ಸನಂದನ ಸನಸೂಯಾಗಾದರು ಅನೇಕ ಎಲ್ಲ ಋಷಿಗಳು ನಿನ್ನನ್ನು ಕೊಂಡಾಡ್ತಾ ಇದ್ದಾರೋ, ಸಾವಿರಾರು ವರ್ಷಗಳಿಂದ ನಿನ್ನನ್ನು ಕರೀತಾ ಇದ್ದಾರೆ. ವೇದಗಳು ಉಪನಿಷತ್ತುಗಳು ಎಲ್ಲ ಕರೀತಾ ಇವೆ. ಯಾರಿಗೂ ದರ್ಶನವನ್ನ ನೀಡದ ನೀನು ಮನೆಗೆ ಬಹಕರುಣಾಳುತನ. ಪರಮಾತ್ಮದಲ್ಲಿಗೆ ನಾವು ಹೋಗಬೇಕು ಅಂತದ್ದು ತಾನಿದ್ದಲ್ಲಿಯೇ ಪರಮಾತ್ಮ ಬಂದ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ವಿದುರ ಅಂತ ಇದ್ದಾನೆ, ಇನ್ನು ಭಗವಂತನ ಧನ್ಯತೆ ಅಂದ್ರೆ ಎಂಥ ಅದಕ್ಕೆ ಹೇಳ್ತಾ ಇದ್ದಾನೆ, ವೇದದರಿಗೆಗಳ ಅಡಗದ ಉಪನಿಷದಾದಿ ದಿವ್ಯ ಸ್ತುತಿಯ ಘಟನೆಗೆ ಹೋದ ಫಲಬಳಬಡದ ಮುನಿಗಳ ಮಖಕ್ಕೆ ಮನಗಡದ ಕಾದಿ ಕಡುಗುವ ತಾರ್ಕಿಕರು ಗಂಡಾರರಲ್ಲದೆ ನಿಜವನರಿಯದ ಅನಾದಿ ಸಿದ್ಧನ ಬರವ ಕಂಡನೋ ಬಾಗಿಲಲ್ಲಿ ವಿದುರ. ವೇದಗಳು ಕೊಂಡಾಡಿದ್ರು ಸಿಕ್ಕಿಲ್ಲ, ಉಪನಿಷತ್ತುಗಳು ಹೋಗುತ್ತಾ ಇವೆ ಸಿಕ್ಕಿಲ್ಲ, ದಿವ್ಯ ಸ್ತುತಿಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಏನು ಹೊಳ್ಳೆ ನೋಡಿಲ್ಲ. ಮುನಿಗಳು ಗೆದ್ದೆಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ನೀ ಯಾರನ್ನು ಗೊತ್ತಾಗಿಲ್ಲ. ತರ್ಕಿಕರು ನೀನು ಹಿಂಗಿದ್ಯಾ ನೀನು ಹೀಗಿದ್ಯಾ ಅಂತ ತರ್ಕ ಮಾಡ್ತಾ ಇದ್ದಾರೆ, ಅವರಿಗೂ ನೀನು ಸಿಗ್ತಾರೆ. ನಿಜವನರಿಯದ ಅವ್ರು ಯಾರಿಗೂ ನೀ ಯಾರನ್ನು ಗೊತ್ತಾಗಲಿಲ್ಲ. ಅಂಥವ ನೀನು ಅನಾದಿ ಸಿದ್ಧನ ಕಂಡನೋ ಬಾಗಿಲಲ್ಲಿ ವಿದುರ. ಅಂಥವರನ್ನ ತನ್ನ ಹೊರಗಿನಲ್ಲಿ ಕಾಣ್ತಾ ಇದ್ದಾನೆ. ನೋಡ್ದ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಏನೇನು ಮಾಡಿದ ಕೃಷ್ಣ ಬಂದಾಗ? ನೋಡಿದನು ಮನದಣಿಯೇ, ನೋಡಿದನು ಮನದಣಿಯೇ ಮಿಗೆ ಕೊಂಡಾಡಿದನು. ನೋಡಿದನು ಮನದಣಿಯ ಮಿಗೆ ಕೊಂಡಾಡಿದನು, ಬೀದಿಯಲ್ಲಿ ಹರಿದೆಡೆಯಾಡಿದನು. ಭ್ರಮೆಯಾಯ್ತೋ ವಿದುರಂಗ ಎಂಬ ಗಾವಲಿಯ ಕೂಡೆ ಕುಣಿದನು, ಮನೆಯ ಮುರಿದಿಡಾಡಿದನು. ಹರ್ಷದ ಗಾಡಿಗೆಯಲಿ ಅಪ್ರತಿಮರೆಸದನು, ಭಕುತಿ ಕೇಳಿಯಲಿ. ನೋಡ್ದ ನಿಂತುಕೊಂಡು, ಅಲ್ಲ ಬಂದಾನ ಪಾಪ ಭಗವಂತ ಬಾಗಿಲು ತನಕನು. ನನ್ನ ಭಕ್ತ ಕರಿತಾನ ಅಂತ ಅವ್ನು ಬಾಗಿಲ ನಿಂತಾನ, ನೀವು ನೋಡ್ಕೊತ ನಿಂತ. ನೋಡಿದನು ಮನದಣಿಯೇ ಎಲ್ಲಿ ತನಕ? ತನಗ ತೃಪ್ತಿ ಆಗೋ ತನಕ. ಆಮೇಲೆ ಮಿಗೆ ಕೊಂಡಾಡಿದನು. ಆಮೇಲೆ ನೀನಂಥವ, ನೀನು ಬಂದಿದ್ದಿ ಭಕ್ತವತ್ಸಲ, ಕಾರುಣ್ಯನಿಧಿ, ದಯಾಸಾಗರ, ದಯಾಸಮುದ್ರ ಬಂದ ಎಲ್ಲ ಹೇಳ್ಕೊತಾನೆ ನಿಂತ್ಕೊಂಡಾನ, ಕೊಂಡಾಡ್ತಾ ಇದ್ದಾನೆ. ಸುಮ್ಮನೆ ಕೊಂಡಾಡಿದ್ರೆ ಮುಗಿತಿದ್ದ ಅಲ್ಲಿಗೆ. ಇಲ್ಲ, ಏನ್ ಮಾಡಿದ? ಬೀದಿಯಲ್ಲಿ ಹರಿದೆಡೆಯಾಡಿದನು. ಓಣ್ಯಾಗ ಓಡಾಡಿ ಎಲ್ಲರಿಗೂ ಹೇಳ್ದ, ನಮ್ಮ ಮನೆ ಕೃಷ್ಣ ಬಂದಾನ ಬರ್ರಿ, ನಮ್ಮ ಮನೆ ಕೃಷ್ಣ ಬಂದಾನ ಬರ್ರಿ. ಎಂಥ ಕಾವ್ಯ ವೈಖರಿ ಇದೆ, ಎಂಥ ಭಕ್ತಿಯ ಒಂದು ವಿಶೇಷ ಸುಧೆ ಇದು. ಅಂದ್ರೆ ಹೆಂಗ್ ಕರ್ದಾವ ಅಂತ ಕೇಳಿದ್ರೆ ನೋಡಿದವರೆಲ್ಲ ವಿದುರನಿಗೆ ಕೃಷ್ಣನ ಹುಚ್ಚಿಡ್ದದ ಅಂತ ಅಂತಿದ್ರಂತ. ಆ ರೀತಿ ಕೂಡೆ ಕುಣಿದನು, ಮನೆಯ ಮುರಿದಾಡಿದನು. ಹರುಷದ ಗಾಡಿಗೆಯಲಿ ಅಪ್ರತಿಮನೆಸದನು, ಭಕುತಿ ಕೇಳಿಯಲಿ. ಕೂಡ್ದ ಇದ್ದದ್ದನ್ನು ತೂರಾಡಿ ಹಾರಾಡ್ದ. ಇದಿಲ್ಲ ಏನೋ ಒಂಚೂರು ನಿಂದಿರ್ಲಿಕ್ಕೆ ನೆಳ್ಳಿತ್ತು, ಅದು ಇಲ್ಲಂಗೆ ಮಾಡ್ದ. ತೂರಾಡಿ ಹಾರಾಡ್ತಾ ಇದ್ದಾನೆ. ಈ ರೀತಿಯ ಒಂದು ಭಕ್ತಿಯ ಆಟವನ್ನ ಪರಮಾತ್ಮನ ಎದುರಿಗೆ ವಿದುರ ಆಡಿ ತೋರಿಸ್ತಾ ಇದ್ದಾನೆ. ಬಹಳ ತಗೊಳ್ಳೋದಲ್ಲ, ಏನು 10 ನಿಮಿಷ. ಹಸಿರು ನಾವೈ ತಂದರೆ ಈ ಪರಿ ಮಸಗಿ ಕುಣಿದಾಡಿದೊಡೆ ಮಿಳಿ ವಸತಿಯನ್ನು ಸುಯಿದತ್ತಿ ಬಿಸುಡರೆ ತನಗೆ ತಣಿಬಹುದೇ. ಅಪ್ಪ ಹಸಿವಾಗದ ಅಂತ ನಿನ್ನ ಮನೆಗೆ ಬಂದು ಏನಾರ ಕೊಟ್ಟಾನೋ ಮಾಡ್ಯಾನೋ ಅಂತ ತಿಳ್ಕೊಂಡು ನೀ ಏನು ಮಾಡಿದಿ?
ನಾ ಬಂದಿದ್ದು ನೋಡುವಲ್ಲಿ ತೂರ್ಯಾಡಿ ಹಾರಾಡಿ ಓಣ್ಯಾಗಡ್ಡಾಡಿ ಮಂದಿ ಕೂಡಿಸಿ ಕೃಷ್ಣ ಬಂದಾನ ಬರ್ರಿ ಹಿಂಗೆ ಮಾಡಿದ್ರೆ ನಮ್ಮ ಹಸಿ ನಿಲ್ತದ. ಅದಕ್ಕೆ ಹೇಳ್ತಾ ಇದ್ದಾನೆ ಯಾರು ಪರಮಾತ್ಮ ಒಮ್ಮೆಗೆ ಆ ತೂರ್ಯಾತೀತ ಅವಸ್ಥೆಯೊಳಗಿದ್ದಂಥವನನ್ನ ಸಾಮಾನ್ಯ ಅವಸ್ಥೆಗೆ ತರಬೇಕು ಅಂತ ತಿಳ್ಕೊಂಡು ವಸುಮತಿಯ ವಲ್ಲಭರು ಪ್ರಾರ್ಥಿಸಿದೊಡೆ ಒಲ್ಲದೇ ಬಂದವೈ ನಾಚಿಸದಿರೈ ಬಾವಿದುರಾಯನುತ ಒಳಭಕ್ಕ ನಸುರಾರಿ. ಅಪ್ಪ ಎಲ್ಲಾರು ದಾರ್ಯಾಗ ಕರೆದ್ರು ನಮ್ಗೆ ಬೇಕಾದವ್ರು ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಎಲ್ಲಿ ಹೋಗ್ಲಿಲ್ಲ ಅಲ್ಲಿ ಅಲ್ಲಿ ತಿಳ್ಕೊಂಡು ಹೋಗಿ. ಆಮೇಲೆ ನಾ ಬರವಲ್ಲ, ಎರಡು ಅರ್ಥ ಇಲ್ಲಿ, ನಾ ಬರವಲ್ಲ ಪಾಂಡವರು ಬಹಳ ಪ್ರಾರ್ಥನಾ ಮಾಡಿಕೊಂಡ್ರು ತಿಳ್ಕೊಂಡು ಇಲ್ಲಿ ಬಂದೇನೋ, ನೀನ ಹೋಗ್ಬೇಕು ಅಂತ ಹೇಳ್ದಕ್ಕೆ ಬಂದೇನೋ, ನಿನ್ನ ಸಲುವಾಗಿ ನಾವು ಬಂದಿಲ್ಲ, ಬಾ ಒಳಗೆ ಹೋಗೋಣ ಅಂದ. ವಿದುರ ಬಾ ಒಳಗೆ ಹೋಗೋಣ ಬಾ ಇನ್ನ ನೀವ ಅಂದ. ಅವ ಕರಿಲಿಕ್ಕೆ ನಾನು ಹೋಗ್ಬೇಕು ಅಂತಿಲ್ಲೇ ಇಲ್ಲ, ಗೊಂಬಿ ದುಡ್ಕೊಂಡು ಹೋದ್ರೆ ಹೆಂಗೆ ಹೋಗ್ತಲ್ಲ ಹಂಗೆ ಅವನು ದುಡ್ಕೊಂಡು ಬಂದಂಗೆ ಇವನು ಬಂದ. ಯಾಕೆಂದ್ರೆ ಹೇಳ್ತಾ ಇದ್ದಾರೆ ಕುಮಾರವ್ಯಾಸರು, ನೆರೆಯ ಕೃತ್ಯಾಕೃತ್ಯ ಭಾವವ ಮರೆದು ಕಳೆದನೋ, ನೆರೆಯೇ ಕೃತ್ಯಾಕೃತ್ಯ ಭಾವವ ಮರೆದು ಕಳೆದನು, ಮನಪುರಾರಿಯ ನಿರುಗುಗೊಂಡುದು ಕಂಗಳು ಒಡೆವೆಚ್ಚವ ಪದಾರ್ಥದಲ್ಲಿ. ಅರಿವು ಮಯಣಾಮಯದ ಭಕ್ತಿಯೋಳ್ ಎರಗಿಸಿದ ಪುತ್ಥಳಿಯಲು ಕಡು ಬೆರಗ ಕೇಣಿಯ ಕೊಂಡು ಮೌನಗೋಳ್ ಇದ್ದನ ಕರ್ಣ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಯಾವುದು ಗೊತ್ತಿಲ್ಲ, ಬಂದವ್ರನ್ನ ಕರಿಬೇಕು ಅನ್ನೋದು ಗೊತ್ತಿಲ್ಲ, ಕೂಡ್ ಅನ್ನೋದು ಗೊತ್ತಿಲ್ಲ, ಮಾಡು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಾನ. ಹೆಂಗದ ಅಂದ್ರು ಉತ್ಸವ ಮೂರ್ತಿ ನೋಡಿತ್ತಲ್ಲ ನೀವು, ಹೆಂಗೆ ನಿಂದಿರ್ಬೇಕು ಹಂಗೆ ನಿಂತ್ಕೊಂಡಿದ್ದ. ಯಾವ್ಯಾವ್ದು ಭಾವನೆಗಳು ಏನಿಲ್ಲ. ಯಾಕೆ ಭಾವನೆಗಳಿಲ್ಲ ಅಂದ್ರೆ ಎಲ್ಲಿ ಯಾವ ಭಾವನೆಗಳು ಇರೋದಿಲ್ಲವೋ ಅಲ್ಲಿ ಮಾತ್ರ ಭಗವಂತ ಇರ್ತಾನ. ಅದಕ್ಕೆ ಇಲ್ಲಿ ವಿದುರನಲ್ಲಿ ಯಾವ ಭಾವನೆಗಳಿಲ್ಲ, ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಕೃಷ್ಣ ಮಾತ್ರ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ಹಂಗಿದ್ದಂಗಾದ್ರೆ ಅರಿವು ಮಯಣಾಮಯದ ಭಕ್ತಿಯೋಳಿ ಎರಗಿಸಿದ ಪುತ್ಥಳಿಯವನು. ಹಂಗಾರೆ ಎರಗ ಹೊಯ್ಲಿಕ್ಕೆ ಅಂತ ತಿಳ್ಕೊಂಡು ಮೂರ್ತಿ ಇದನ್ನ ಮಾಡಿರ್ತಾರ, ಏನು ಅಚ್ಚನ, ಆ ಮೂರ್ತಿ ಅಚ್ಚಿನೊಳಗೆ ಮೇಣವನ್ನ ಕರಗಿಸಿ ಹಾಕಿಸಿದ್ರೆ ಆ ಮೂರ್ತಿ ಹೆಂಗೆ ಹೊರಗೆ ಬರ್ತದೋ ಹಂಗೆ ಇಲ್ಲಿ ಕಾಣ್ತಾ ಇತ್ತು. ಇದರ ಅರ್ಥ ಏನು ಅಂದ್ರೆ ಕೃಷ್ಣ ಯಾರು ವಿದು ಯಾರು ಗೊತ್ತಾಗ್ತಿದ್ದಲ್ಲ, ಆ ರೀತಿ ಒಳಗೆ ಅವರಿಬ್ಬರು ನಿಂತುಕೊಂಡಿದ್ರು. ಒಲವರವ ಕೌತುಕವ ಪಾಲ್ಗಡಲೊಳಗೆ ಫಲಗುವ ವಿಷ್ಣು ವಿದುರನ ನೆಳೆಯದೋಳ್ ಒಕ್ಕುಡದ ಹಾಲದಿ ಹಸಿವ ನೂಕಿದನೋ ಫಲವು ಗೆಡಿಸಿದನು ಅಖಿಲ ನಿಗಮಂಗಳನು ತನ್ನರಿಕೆಯಲ್ಲಿ ಭಜಕಂವಲಿದು ತನೈದರಲು ಕರುಣದ ಘನತೆಯನೆ ಲೋಕ. ಅದಕ್ಕೆ ಹೇಳ್ತಾ ಇದ್ದಾನೆ ಆಶ್ಚರ್ಯ ಏನು ಮಾಡಿದ ಕೃಷ್ಣ ಅಲ್ಲಿ ಅಂತ ತಿಳ್ಕೊಂಡ್ರೆ ತಾನು ಸದಾವಕಾಲವಾಗಿ ಕ್ಷೀರಸಾಗರದಲ್ಲಿ ಮಲಗತಕ್ಕಂತಹ ಪರಮಾತ್ಮ ಆ ವಿದುರನ ಮನೆಯಲ್ಲಿ ಒಂದು ಗುಟುಕು ಹಾಲಿನಿಂದ ತನ್ನ ಹಸಿವನ್ನು ಇರಿಸಿಕೊಳ್ತಾ ಇದ್ದಾನೆ. ವ್ಯಾಸ ಭಾರತದಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಬಂದಾಗ ವಿದುರ ಮತ್ತು ವಿದುರನ ಹೆಂಡತಿ ಇಬ್ಬರು ಆ ಕೃಷ್ಣನ ಪಾದ ಪೂಜೆಯನ್ನು ಮಾಡತಕ್ಕಂತಹ ಕಾಲದೊಳಗೆ ಹಣ್ಣುಗಳನ್ನು ಇಟ್ಟಿದ್ದ. ಆ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಸುಲಿದು ಹಣ್ಣನ್ನು ಒಕ್ಕೊಟ್ಟು ಸಿಪ್ಪಿ ಕೊಟ್ರೆ ಅದನ್ನ ತಿನ್ಕೋತ ಕೂತಿದ್ದ ಪರಮಾತ್ಮ. ಕಾರಣ ಇಷ್ಟ ಅದಕ್ಕಾಗಿ ಭಕ್ತಿ ಹೇಗಿರಬೇಕು ಅನ್ನೋದನ್ನು ಕುಮಾರವ್ಯಾಸರು ವಿದುರನ ಒಂದು ಸನ್ನಿವೇಶದೊಳಗೆ ಈ ರೀತಿ ಹೇಳಿದ್ದಾರೆ. ಅದಕ್ಕಾಗಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮನಗೊಟ್ಟು ಕುಮಾರವ್ಯಾಸನ ಕಾವ್ಯವನ್ನು ಅಭ್ಯಾಸ ಮಾಡ್ತಾರೋ ಅವರ ಜೀವನ ಸಾರ್ಥಕ. ಆ ಒಂದು ಕಾರ್ಯ ಒಂದೇ ಅಲ್ಲ, ಜನ್ಮ ಜನ್ಮಾಂತರಗಳಿಗೂ ಕೂಡ ಫಲವನ್ನು ನೀಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಫಲಶ್ರುತಿಯೊಂದಿಗೆ ಈ ಕಾರ್ಯಕ್ಕೆ ಮಂಗಲವನ್ನು ವೇದಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಷ್ಣಾದಿ ತಪಸಿನ ಫಲವು
ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ಬಲಿದಿತ್ತ ಬಲ ವಸ್ತ್ರಾದಿ ಕನ್ನಾದಾನ ಬಲಬಹುದ ಆದರಿಸಿ ಭಾರತದ ಒಂದಕ್ಷರವ ಕೇದರಿಗೆ ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಹೆಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಡನ ರೂಪನ ಜರಾಸಂಧನ ಕಾದಿಗರಿದನ ಭೀಮನ ಅಣ್ಣನ ಧರ್ಮಜನ ಅವ್ಯಯ ಕುಂತಿಯ ಮಾದಿನಿಯ ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ ಸಲವಗದುಗಿನ ವೀರ ನಾರಾಯಣ. ನನಗನ್ನಿಸ್ತಾ ಇದೆ ಈ ಗಮಕ ಮುಂಜಾನೆ 6 ಗಂಟೆ ತನಕ ಒಬ್ಬರು ಹೋಗಬಾರ್ದು ಅನ್ನೋಂಥ ಛಲ ಮಾಡ್ಕೊಂಡು ಕೂತಿದ್ರು ಅಂತ ಅನಿಸ್ತಾ ಇದೆ. ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಎರಡೂ ಪ್ರತಿಷ್ಠಾನ ನನ್ನನ್ನು ಕರೆದು ಇಲ್ಲಿ ಸನ್ಮಾನಿಸಿದ್ದಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಕಥಾಭಾಗಕ್ಕೆ ಮಂಗಳವನ್ನು